ಆದರೆ ಇದು ಸಾಮಾನ್ಯರಿಗೆ ಸಿಗುವಂತಹ ಗದ್ದುಗೆ ಅಲ್ಲ. ಅದಕ್ಕೆ ತಕ್ಕುದಾದ ಯೋಗ್ಯತೆ ಹಾಗೂ ಯೋಗಗಳ ಅವಶ್ಯಕತೆ ಖಂಡಿತವಾಗಿಯೂ ಇದ್ದೇ ಇರಬೇಕು. ಅದಕ್ಕೆ ಸಂಪೂರ್ಣವಾದ ಯೋಗ್ಯತೆ ನನಗೆ ಇಲ್ಲವೋ ಗೊತ್ತಿಲ್ಲ, ಆದರೆ ಯೋಗವಂತೂ ಖಂಡಿತವಾಗಿಯೂ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲವಾಗಲಿ ಇಷ್ಟೊಂದು ಬಗೆ ಬಗೆಯಾದ ರಂಗುರಂಗಿನ ವರ್ಣರಂಜಿತವಾದ ಗದ್ದುಗೆಯಲ್ಲಿ, ಇಷ್ಟೊಂದು ವಜ್ರ ವೈಡೂರ್ಯಗಳಿಂದ ಕೂಡಿದಂತಹ ಗದ್ದುಗೆಯಲ್ಲಿ ಇದು ನನ್ನ ಪಾಲಾದ ಗದ್ದುಗೆ. ಇಲ್ಲಿ ನಾನು ಇಷ್ಟೊಂದು ನೆಮ್ಮದಿಯಾಗಿರಲು ಸಾಧ್ಯವೇ? ಈ ಗದ್ದುಗೆ ಇದೆಯಲ್ಲ, ಇದು ಇಲ್ಲಿ ಏನಿದೆ ಏನಿಲ್ಲ. ಆಡಂಬರವಿದೆ, ಮನರಂಜನೆ ಇದೆ, ಕನಕ ಧನಾದಗಳಿವೆ, ಅಲ್ಲದೆ ವಜ್ರ ವೈಡೂರ್ಯಗಳಿವೆ. ಅಲ್ಲಿ ನೋಡಿ, ರಂಬೆ, ಊರ್ವಶಿ, ಮೇನಕಿ, ತಿರೋತ್ತಮೆಯರಿದ್ದಾರೆ. ಇಲ್ಲಿ ನೋಡಿ, ದಿಗ್ಗಜರುಗಳಿದ್ದಾರೆ. ಇಲ್ಲಿ ನೋಡಿ, ವಿದ್ವಾಸರುಗಳಿದ್ದಾರೆ, ದೈವಿ ಸಂಬೋಧನೆಗಳಿದ್ದಾರೆ. ಇಂತಹ ಗದ್ದುಗೆ ಇಲ್ಲಿ ನಾನು ದೇವೇಂದ್ರನೆಂಬ ನಾಮಧೇಯದಿಂದ ಗದ್ದುಗೆಯನ್ನು ಅಲಂಕರಿಸಿದ್ದೇನೆ. ಹೀಗೆ ಇಲ್ಲಿ ಎಲ್ಲವೂ ಇದೆಯಲ್ಲ ಎಂದು ನಾನು ಮೈಮರೆಯಲು ಸಾಧ್ಯವೇ? ಯೋಚಿಸಬೇಕಾದಂತಹ ವಿಚಾರ. ಯಾಕೆಂದರೆ ಒಂದು ಸ್ಥಾನ ಮಾನ ನಮಗೆ ಸಿಕ್ಕಿದೆ ಅಂತ ಆದಮೇಲೆ ಅದಕ್ಕೆ ತಕ್ಕುದಾದ ಅರ್ಹತೆ ಇದೆಯಲ್ಲ, ಅದು ಅನಿವಾರ್ಯವಾಗಿ ಬರುತ್ತದೆ, ರೂಢಿಸಿಕೊಳ್ಳಬೇಕಾಗುತ್ತದೆ. ಯಾಕೆಂದ್ರೆ ನೋಡಿ, ಲೋಕವು ಈಗ ವಿಕಾಸವಾಗುವ ಹಂತದಲ್ಲಿದೆ. ಇಂಥ ಹಂತದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆಯನ್ನು ಇಡುವಾಗಲೂ ಸಹ ಯೋಚಿಸಿ ಇಡಬೇಕು. ಮುಂದೆ ಬರುವ ಅಡೆತಡೆಗಳೇನು, ವಿಘ್ನಗಳೇನು ಎಂಬುದನ್ನು ದಿಟ್ಟವಾಗಿ ಊಹಿಸಿಕೊಂಡು ಅದಕ್ಕೆ ತಕ್ಕವಾದ ಪರಿಹಾರವನ್ನು ಕಂಡುಕೊಳ್ಳುವ ಚಾಕಚಕ್ಯತೆ ನಮ್ಮಲ್ಲಿರಬೇಕು. ಸಾಮಾನ್ಯವಾದ ಗದ್ದುಗೆ ಅಲ್ಲ ಇದು. ಇದು ಇಂದ್ರಲೋಕದ ಗದ್ದುಗೆ, ಇದು ಸ್ವರ್ಗ ಲೋಕದ ಗದ್ದುಗೆ. ಹಾಗೆಂದ ಮಾತ್ರಕ್ಕೆ ಕೇವಲ ಸುರಲೋಕವಷ್ಟೇ ಅಲ್ಲ, ಮೂರು ಲೋಕವನ್ನು ಒಳಗೊಂಡಂತಹ, ಮೂರು ಲೋಕಗಳ ಆ ಲೋಕಗಳಿಗೆ ಒಳಗೊಂಡಂತಹ ಗದ್ದುಗೆ ಇದು. ಇಂಥ ಗದ್ದುಗೆಯಲ್ಲಿ ನಾವು ಚಲಿಸುವ ಪಥದಲ್ಲಿ ಸಾತ್ವಿಕತೆ ಎಂಬುದು ಸ್ಥಾಯಿಯಾಗಿ ಉಳಿಯಬೇಕು ಎಂತಾದರೆ ನಾವು ನಡೆಯುವ ಹಾದಿಯಲ್ಲಿ ಕೇವಲ ಒಬ್ಬನಿಂದ ಮಾತ್ರ ಏನನ್ನು ಮಾಡಲು ಸಾಧ್ಯವಿಲ್ಲ. ನನಗೆ ಅಧಿಪತ್ಯವಿದೆ, ಯಾಕೆಂದರೆ ನಾನು ದೇವೇಂದ್ರ. ನನಗೆ ಅಧಿಪತ್ಯವಿದೆ, ಆದರೆ ಅಧಿಕಾರವಿದೆಯಲ್ಲ, ಅದನ್ನು ನಿಮ್ಮೆಲ್ಲರಿಗೂ ನಾನು ಹಂಚಿಬಿಟ್ಟಿದ್ದೇನೆ. ಯಾಕೆಂದರೆ ಕೇವಲ ಒಬ್ಬ ಮನುಷ್ಯನಿಂದ ಅಥವಾ ಕೇವಲ ವೈಯಕ್ತಿಕವಾದ ವಿಭಾಗದಿಂದ ಯಾವ ವಿಕಾಸವನ್ನಾಗಲಿ ಅಥವಾ ವಿಕಾಸಕ್ಕೆ ಪೂರಕವಾದ ಯಾವ ಅಂಶಗಳನ್ನಾಗಲಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನನಗೆ ಬೇರೆ ಯಾವ ಭಯವೂ ಇಲ್ಲ. ಈಗ ನೋಡಿ, ಒಂದು ವಿಕಾಸಕ್ಕೆ ಸಮೃದ್ಧಿಯಾಗಿ ವಿಕಾಸವಾಗಲು ಕ್ರಿಮಿ ಕೀಟಾಣುಗಳಿಂದ ಮಾನವ ದಾನವ ಪ್ರತಿಯೊಬ್ಬರು ಕಾರಣೀಕರ್ತರಾಗಿರುತ್ತಾರೆ. ನೀವೆಲ್ಲ ನೋಡಿದಿರಲ್ಲ, ಒಂದೇ ಒಂದು ಕ್ರಿಮಿ ಕೀಟಗಳಿಂದ ಇಡೀ ಪೃಥ್ವಿ ಜಗತ್ತಿನಲ್ಲಿ ಮೂರು ಲೋಕದಲ್ಲಿ ಬದಲಾವಣೆಯನ್ನು ನಾವು ಕಂಡದ್ದಾಯಿತು. ಧನಾತ್ಮಕವಾಗಿರಬಹುದು, ಇಲ್ಲವೇ ಋಣಾತ್ಮಕವಾಗಿರಬಹುದು. ಹಾಗಾಗಿ ಈ ಬರೀ ಕ್ರಿಮಿ ಕೀಟಗಳಿಂದಲೇ ಇಷ್ಟೊಂದು ಬದಲಾವಣೆಗಳಾಗುತ್ತವೆ ಎಂದರೆ ದಾನವರ ದಾಳಿಯಾಗಬಹುದು, ಯಾರ ದಾಳಿ ಮಾತ್ರ ಆಗಬಹುದು. ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು?
ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಇವೆಲ್ಲಕ್ಕೂ ನನಗೆ ನಿಮ್ಮ ಸಲಹೆ ಸೂಚನೆಗಳು ಬೇಕು. ಆದರೆ ಕೆಲವೊಂದು ಅಡ್ಡಿ ಆತಂಕಗಳು ನನ್ನಲ್ಲಿ ಕಾಡುತ್ತಿವೆ. ಮುಂದೆ ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಎಲ್ಲಕ್ಕೂ ಸಿದ್ಧರಿದ್ದೀರೋ ಎಂಬ ಆತಂಕ ಕಾಡುತ್ತಿದೆ ನನಗೆ. ನಾನು ಹೇಳ್ತೇನೆ. ಹಾ,
ನಿಮಗೂ ಉಂಟಾಗಿರಬಹುದು. ಯಾಕೆಂದ್ರೆ ಲೋಕಕ್ಕೆ ಜಗತ್ತಿಗೆ ಮಂಗಳವನ್ನು ಬಯಸುವವರು ನಾವು. ಇಂತಹ ವೇಳೆಯಲ್ಲಿ ನಮ್ಮಿಂದ ಲೋಕಕ್ಕೆ ಒಳಿತಾಗುವುದಾದರೆ ನಾವು ನಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ಆದರೆ ನನಗೆ ಸ್ವಲ್ಪ ಆತಂಕವಿತ್ತು. ಯಾವ ಯಾವ ಕ್ರಿಮಿಕೀಟಗಳು ಯಾವ ಯಾವ ದಾನವರ ದಾಳಿಗೆ ನಾವು ಯಾವಾಗ ತುತ್ತಾಗುತ್ತೇವೋ, ಯಾರ ಯಾರ ವಕ್ರದೃಷ್ಟಿಗಳು ನಮ್ಮ ಈ ಗದ್ದುಗೆಯ ಮೇಲೆ ಬೀಳುತ್ತದೋ ಎಂಬ ಆತಂಕ ನನ್ನಲ್ಲಿತ್ತು. ಈಗ ಆ ಶ್ರೀಹರಿಯ ಕೃಪೆಯಲ್ಲಿದೆ ಅಂತಾದರೆ ನನಗೆ ಯಾವ ಭಯವಿಲ್ಲ. ಆದ್ದರಿಂದ ಆ ಶ್ರೀಹರಿಯನ್ನು ನೆನೆಯುತ್ತಾ ನಾವು ನಮ್ಮ ಕರ್ತವ್ಯವನ್ನು ಪಾಲಿಸುತ್ತಾ ಲೋಕದ ಸಮೃದ್ಧಿಗಾಗಿ ನಮ್ಮೆಲ್ಲ ಕರ್ತವ್ಯವನ್ನು ಸದ್ವಿನಿಯೋಗವಾಗಿಸೋಣ. ಹಾಗಾಗಿ ಶ್ರೀಹರಿಯನ್ನು ನೆನೆಯುತ್ತಾ ಕರ್ತವ್ಯ ನಿಷ್ಠರಾಗೋಣ. ಈ ವೈಕುಂಠಕ್ಕೆ ಒಟ್ಟು 28 ಬಾಗಿಲುಗಳು, 4 ದಿಕ್ಕಿಗೆ 7 ದ್ವಾರ. ಹೌದು, ನಾವೆಂಟು ಜನ ಕಾಯುವುದಕ್ಕೆ ಇರುವವರು. ಪೂರ್ವದಲ್ಲಿ ಪಶ್ಚಿಮದಲ್ಲಿ ಉತ್ತರದಲ್ಲಿ ಶಂಖ ಪುಷ್ಪ, ಇನ್ನು ದಕ್ಷಿಣಕ್ಕೆ ಬಂದರೆ ಜಯ ವಿಜಯ. ಹೌದು, ದಕ್ಷಿಣ ದ್ವಾರದ ಮಹತ್ವ ಏನು ಎಂಬುದನ್ನು ಬಂದವರಿಗೆ ತಿಳಿಯದೇ ಪಡಿಸಬೇಕು. ನಾವಿಷ್ಟು ಭದ್ರವಾಗಿ ಕಾಯುತ್ತಿರುವುದರಿಂದಲೇ ಸುರಕ್ಷಿತವಾಗಿರುವುದು. ಹೌದು, ಅಷ್ಟೇ ಅಲ್ಲ, ಹಾಗಾಗಿ ನಮ್ಮ ಗೌರವ, ನಮ್ಮ ಪ್ರತಿಷ್ಠೆ, ಹಾಗೆ ನಾವು ಎಷ್ಟು ಪೂಜೆಗೆ ಅರ್ಹನೀಯರು ಎಂಬುದನ್ನು ಬಂದವರಿಗೆ ತೋರಿಸಲೇಬೇಕು. ಕೆಲವರು ಹೇಳ್ತಾರೆ ಶ್ರೀ ವಿಷ್ಣು ಮಹಾವಿಷ್ಣು. ಹೌದು, ಶ್ರೀ ವಿಷ್ಣು ಅಂದ್ರೆ ಎಂತಂತ? ಲಕ್ಷ್ಮಿಯ ನಾಡಗುಂಡದ. ಅಷ್ಟೇ. ಮಹಾವಿಷ್ಣು ಅಂದ್ರೆ ಏನು ಒಂದು ಸ್ವಲ್ಪ ಆಸಕ್ತಿದೆ ಅಂತ ಅರ್ಥ. ಅಷ್ಟೇ, ಅಷ್ಟೆಂತ ಸಹಾಯ ಇಲ್ಲ. ನಮ್ಮ ಪರಾಕ್ರಮ ಹೇಗೆ
ಹಾಗೂ ನಮ್ಮ ಸತ್ಯ ಸಾಮರ್ಥ್ಯಗಳೆಷ್ಟು ಎಂಬುದನ್ನು ಹೌದು. ಬಂದವರಿಗೆ ತಿಳಿಸಲೇಬೇಕು. ಹಾ. ಹಾಗಾಗಿ ಹಾ. ದ್ವಾರದ ಕಡೆ ಲಕ್ಷ್ಯವಿರಲಿ. ಹಾ, ಹಾಗೇ ಆಗಲಿ. ಹೌದು, ನನಗೆ ವಿಚಾರಿಸೋಣ. ಮುನಿಜಾಪನಾಗಿರುವುದು ಜನಕಾಲದ ವಿಜಯ, ಏನಾಗಿ ಹೋಯ್ತು? ಏನಾಗಿ ಹೋಯ್ತು? ಯಾವುದನ್ನು ಕನಸಿನಲ್ಲಿಯೂ ಎಣಿಸಿರಲಿಲ್ಲವೋ ಅದು ಆ ಘಟನೆ ಇಂದು ಸಂಭವಿಸಿದೆ. ನಿಜವಾಗಿ ನಡೆದು ಹೋಯ್ತಲ್ಲ. ಹೌದು, ಏನು ಮಾಡುವುದು ವಿಜಯ? ಏನು ಮಾಡುವುದು? ಹರಿಯ ದರ್ಶನಕ್ಕಾಗಿ ಬಂದಂತ ಸನಕ ಸನಂದಾದಿ ಮುನಿಗಳನ್ನು ತಡೆದು ಕರ್ಮದಿಂದ ಧರ್ಮದಿಂದ ರಕ್ತಸರಂತೆ ವರ್ತಿಸಿ ಬಿಟ್ಟೆವು. ಹಾ, ಅಷ್ಟೇ ಅಲ್ಲ, ಬಾಗಿಲಿಗೆ ಬಂದು ನಿಂತವರನ್ನ ಹಿಡಿದು ಸೂಳಿದೆವು. ಕೋಪಗೊಂಡಂತಹ ಅವರು ಶಪಿಸಿ ಬಿಟ್ಟರಲ್ಲ. ನಿಮ್ಮಂತಹ ಅವರು ಸುಮ್ಮನೆ ಸತ್ತುಕೊಂಡ್ರೆ ಶಾಪವನ್ನ ಕೊಟ್ಟು ಬಿಟ್ಟಿದ್ದಾರಲ್ಲ. ಹೌದು, ನಿಮ್ಮ ವ್ಯವಹಾರ ಎಂಬುದು ಹಾ. ರಕ್ತಸರಾಗಿ ಕೂಡಿದೆ. ವೈಕುಂಠದಲ್ಲಿ ನೆಲೆಸುವುದಕ್ಕೆ ನೀವು ಅರ್ಹರಲ್ಲ ಭೂಲೋಕದಲ್ಲಿ ಜನಿಸಿ ಎಂದು ಶಾಪ ಬಿಟ್ಟರಲ್ಲ. ಏನು ಮಾಡುವುದು? ಏನು ಮಾಡುವುದು ಈಗ? ವಿಜಯ, ಈಗ ನಮ್ಮನ್ನು ಕಾಯುವವರು ಯಾರು? ಅವನೇ ಶ್ರೀಮನ್ನಾರಾಯಣ. ಹೌದು, ಹಾ, ನಮಗೆ ಈಗ ಅವನೇ ಗತಿ. ಹೌದು, ಅವನ ಬಳಿಯೇ ಹೋಗಿರುವ ಅಂತ ಕೇಳೋಣ. ಕೇಳೋಣ. ಹಾ. ಅಲ್ಲಿ
ಕಿರುನಗೆ ತೋರಿ ಕಿರುನಗೆ ತೋರಿ
ಸಹ ದ್ವಾರವನ್ನು ಕಾಯುತ್ತಿರುವ ಸಂದರ್ಭದಲ್ಲಿ ಸಹಿತ ಸನಂದಾದಿಗಳು ಬಂದರು. ಹರಿಯ ದರ್ಶನವನ್ನು ಪಡೆಯಬೇಕು ಎಂದರು. ಆಗ ಗರ್ವದಿಂದ ವರ್ತಿಸಿ ಬಿಟ್ಟೆವು. 4 ಜನ ಬರುತ್ತಿದ್ದರು, ನಾವಿಬ್ಬರೇ ಬಂದಿದ್ದೇವೆ. ಅವರಲ್ಲಿ ಕಾಣುತ್ತಿಲ್ಲವಲ್ಲ. ಅವರು ಬರುತ್ತಿದ್ದರೆ ನಾವು ಬರುವ ಪರಿಸ್ಥಿತಿಯೇ ಇರುತ್ತಿರಲಿಲ್ಲ. ಏನಾಯಿತು? ನಿಮ್ಮ ದರ್ಶನಕ್ಕಾಗಿ ಬಂದವರನ್ನು ಗರ್ವದಿಂದ ಅಹಂಕಾರದಿಂದ ಬಂದು ಅಲ್ಲಿಯೇ ಕಳೆದು ಬಿಟ್ಟೆವು. ಹೌದು, ಅಷ್ಟೇ ಅಲ್ಲ, ಹಿಡಿದು ದೂಡಿದೆವು. ಕೋಪಗೊಂಡಂತಹ ಅವರು ರಕ್ಕಸರಾದ ಉಂಟೆಯನ್ನು ಶಾಪವಿತ್ತರು ದೇವಾ. ಭೂಲೋಕದಲ್ಲಿ ಜನಿಸಿ ಇದ್ದು ಬಿಟ್ಟಿದ್ದಾರೆ. ಗೂಢರಾಗಿ ಬದುಕಿಸಿದ್ದೇವೆ ದೇವಾ. ಗೂಢರಾಗಿ ಪುನರ ಜನ್ಮವ ತಾಳಿ ನೀವೆಂದು ಪುನರ ಜನ್ಮವ ತಾಳಿ ನೀವೆಂದು ದೂಡಿದಂತಹ ನಾವು ಸುಮ್ಮನೆ ಎದ್ದು ಹೋಗುತ್ತಾರೆ ಎಂದು ತಿಳಿದು ಬಿಟ್ಟೆವು. ನೋಡಿದರೆ ಎದ್ದು ನಿಂತುಕೊಂಡು ಶಾಪವನ್ನ ಕೊಟ್ಟು ಹೋಗಿಬಿಟ್ಟರು. ಕ್ಷಮೆಯನ್ನ ಕೇಳೋಣ ಅಂತ ಅಲ್ಲೇ ನಿಂತುಕೊಂಡ್ರೆ ಹಿಂತಿರುಗಿ ಸಹಿತ ನೋಡಲಿಲ್ಲ, ಹಾಗೆಯೇ ತೆರಳಿದ್ದಾರೆ. ಹೌದು ಪ್ರಭು, ನಿಮ್ಮ ವ್ಯವಹಾರ ಎಂಬುದು ಕೂಡರಾಗಿ ರಕ್ತಸರಾಗಿ ವರ್ತಿಸುತ್ತೆ ಅಂತ ಹೇಳಿ ನೀವು ವೈಕುಂಠದಲ್ಲಿ ನೆಲೆಸುವುದಕ್ಕೆ ಅರ್ಹರೇ ಅಲ್ಲ. ಹೋಗಿ ಭೂಲೋಕದಲ್ಲಿ ರಕ್ತಸರಾಗಿ ಹುದ್ದೆಯನ್ನು ಶಕ್ತಿ ಬಿಟ್ಟರು ದೇವಾ. ಹೌದು ದೇವ, ಏನು ಮಾಡುವುದು? ನೀವೇ ರಕ್ಷಿಸಬೇಕು. ಗೋಡಿಡುತ್ತ ದುಃಖಿ ಪರಮಾತ್ಮೆಯ ಆಲಿತುತ ಶ್ರೀಹರಿಯೋ ಗೋಡಿಡುತ್ತ ದುಃಖಿ ಪರಮಾತ್ಮೆಯ ಆಲಿತುತ ಶ್ರೀಹರಿಯೋ ಗರುಡನೇ ಆಡುಗೈ
ಹೇಳಿದಂಥದ್ದು. ಸತ್ಯ ಸತ್ಯ ಪ್ರಭು. ಆ ಮಾತು ಹೇಗೆ ಸತ್ಯವೋ ಪರಮ ಸಜ್ಜನರು ಸಾತ್ವಿಕರು ಮುನಿಗಳ ಮಾತು ಎಂದೂ ಸುಳ್ಳಾಗುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ಹಾಗಾಗಿ ನೀವು ಮಾಡಿದ್ದು ತಪ್ಪೇ ಇದೆ. ಹಾಗಾಗಿ ನಿಮಗೆ ಎರಡು ದಾರಿಗಳನ್ನು ಹೇಳುತ್ತೇನೆ, ಕೇಳಿ. ಹೇಳಿದೆಯಾ? ನೋಡಿ, ಒಂದು ದಾರಿ ಪೃಥ್ವಿಯಲ್ಲಿ 7 ಜನ್ಮಗಳ ಕಾಲ ಜನಿಸಿ ಪುಣ್ಯ ಸಂಪಾದನೆಯನ್ನು ಮಾಡಿ ಪರಮ ಸಜ್ಜನರಾಗಿ ನೀವು ಮಾಡಿದಂತಹ ಪಾಪ ಶಾಪಗಳನ್ನೆಲ್ಲ ತೊಳೆದುಕೊಂಡು ನಂತರ ನನ್ನ ದ್ವಾರಪಾಲಕರಾಗಿ ಹೀಗೆ ಬಂದು ಇರಬಹುದು. 7 ಜನ್ಮ. ಹೌದು. 7 ಜನ್ಮ. 7 ಜನ್ಮ ಮಗೈಗೆ ಕಾಲವೆಷ್ಟುವುದು. ಸಮಯ ಉಂಟೆ ದೇವಾ? 7 ಜನ್ಮವನ್ನು ಬಿಟ್ಟು ಬೇರೆ ಏನಾದರೂ ಉಪಾಯ ಇದ್ದರೆ ಇನ್ನೊಂದು ಉಪಾಯವನ್ನು ಹೇಳುತ್ತೇನೆ ಕೇಳಿ. 7 ಜನ್ಮಗಳ ಕಾಲ ಪುಣ್ಯ ಸಂಪಾದನೆಯನ್ನ ಮಾಡಲಿಕ್ಕಾಗದೆ ಹೋದರೆ 3 ಜನ್ಮಗಳ ಕಾಲ ಭಕ್ತಿಯಲ್ಲಿ ಜನಿಸಿ ಸಮಾಧಾನ 3 ಜನ್ಮಗಳ ಕಾಲ ಪೃಥ್ವಿಯಲ್ಲಿ ಜನಿಸಿ ಘೋರ ರಕ್ಕಸರಾಗಿ ಹುಟ್ಟಬೇಕು. ಹೌದು, ಹೆಚ್ಚಿನದಾಗಿ ನನ್ನ ವೈರಿಯಾಗಿ ಹುಟ್ಟಬೇಕು. ಹೌದು, ಸಾಧ್ಯವಿಲ್ಲ. ನೋಡಿ ಜಯ ವಿಜಯರೇ, 2 ಮಾತುಗಳನ್ನು ನಿಮಗೆ ಹೇಳಿದ್ದೇನೆ. ಒಂದು ದೀರ್ಘಕಾಲದ ಅವಧಿ, ಆದರೆ ಸುಲಭ ಉಂಟು. ಆದರೆ ಇನ್ನೊಂದು ಕಡಿಮೆ ಕಾಲ, ಆದರೆ ಕಷ್ಟವನ್ನು ಪಡಬೇಕು. ಇವೆರಡರಲ್ಲಿ ಯಾವುದು ನಿಮಗೆ ಸರಿಯಾದೀತು ಎಂಬುದನ್ನು ನೀವೇ ನಿರ್ಧರಿಸಿ ಹೇಳಬೇಕು. ವಿಜಯ, ಏನು ಮಾಡುದು? ಸರಿಯಾದ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಪಡೆಯಿರಿ. ಏನು ಮಾಡುದು? ವಿಜಯ, ಮೂರೇ ಜನ್ಮವಾದಿ. ಹೌದು, 7 ಜನ್ಮ ಪುಣ್ಯ ಸಂಪಾದನೆಯನ್ನ ಮಾಡಿ ಬರುವುದಕ್ಕಿಂತ 3 ಜನ್ಮವನ್ನ ಪಡೆದು ದೇವರ ಪಾದ ಸೇರುವುದು ಒಳ್ಳೆಯದು. ಹಾಗೆ ಮಾಡುವುದು. ಹಾಗೆ ಮಾಡುವುದು. ದೇವ, ಏನು ನಿರ್ಧಾರವನ್ನು ತೆಗೆದುಕೊಳ್ಳಿ. 3 ಜನ್ಮ
ವೈರತ್ವವನ್ನೇ ಪಡೆದು ಹಾ? ನಿಮ್ಮಿಂದಲೇ ಹತನಾಗಿ ನಿಮಗೆ ಒಂದು ಸೇರುತ್ತೇನೆ ದೇವಾ. ಯೋಚಿಸಿ ನಿರ್ಧಾರವನ್ನು ಪಡೆದಿದ್ದೀರಿ. ಹೌದು ಹೌದು, ಸರಕು ಸರಕಾರಗಳು ಬಂದಾಗಲೂ ಕೂಡ ನಾವು ತೋರಿಸಿದ್ದು ಅದನ್ನೇ. ಗರ್ವದಿಂದ ಕೂಡಲ ಹಾಗೆ ವರ್ತಿಸಿ ಬಿಟ್ಟೆವು. ಹೌದು. ಆಹಾ. ಇರಲಿ. ಹಾಗಾದರೆ 3 ಜನ್ಮಗಳ ಕಾಲ ಪೃಥ್ವಿಯಲ್ಲಿ ಜನಿಸುತ್ತೀರಿ. ಹೌದು. ಘೋರ ರಕ್ಕಸರಾಗಿ, ಹಾ. ಅನ್ನವೈರಿಯಾಗಿ 3 ಲೋಕಗಳನ್ನು ಅಲ್ಲೋಡ ಕಲ್ಲೋಡ ಎಬ್ಬಿಸಬೇಕು, ನೆನಪಿರಲಿ. ಹಾ. ಆದರೆ 3 ಜನ್ಮವನ್ನು ಬೇಗ ಮುಗಿಸಿದೇವಾ. ಹೌದು. ಹಾಗಾದರೆ 3 ಜನ್ಮಗಳ ಕಾಲ ಘೋರ ರಕ್ಕಸರಾಗಿ ಪೃಥ್ವಿಯಲ್ಲಿ ಜನಿಸಿದ ಕಾಲದ್ದು. ವಿಜಯ!
ದೇವಿ ಪರಮಜ್ಞಾನಿಯಾದಂತಹ ಕಶ್ಯಪರಿಗೆ ಧರ್ಮಪತ್ನಿಯಂತೆ. ಇದೊಂದು ವಿಚಿತ್ರವೇ ಸರಿ. ಕರ್ಮ ಹಾಗೂ ಜ್ಞಾನದಿಂದ ಉಂಟಾದಂತಹ ದಾಂಪತ್ಯಕ್ಕೆ ಸಂತಾನವಾದವರು ನಾವು. ಸಹೋದರನಾದಂತಹ ಹಿರಣ್ಯಕಶಿಪು ಜೊತೆಗೆ ಯುವ ಹಿರಣ್ಯಾಕ್ಷ, ಜೊತೆಗೆ ಭೂಮಿಗೆ ಬಂದದ್ದು ಹೇಗೆ? ಎಲ್ಲರಂತಲ್ಲ, ನಮ್ಮಮ್ಮನಾದಂತಹ ದಿತಿದೇವಿ 9 ತಿಂಗಳಿಗೆ ನಮ್ಮನ್ನು ಹಡೆದವಳಲ್ಲ, ಒಂದು 100 ವರ್ಷ ಮಹಾತಾಯಿಯ ಗರ್ಭದಲ್ಲಿದ್ದು ತದನಂತರದಲ್ಲಿ ಜನಿಸಿದವರು. ಈ ಪ್ರಪಂಚಕ್ಕೆ ಬಂದವರು ನಾವಾಗಿದ್ದೇವೆ. ಜೊತೆಗೆ ಆ ನೆಲೆಯಲ್ಲಿಯೇ ಇರಬೇಕು. ಬಹುಶಃ ಹುಟ್ಟುವಾಗಲೇ ಅದಮ್ಯವಾದಂತಹ ಚೈತನ್ಯ, ವಿಶಿಷ್ಟವಾದಂತಹ ಪರಾಕ್ರಮ, ವಿಶೇಷವಾದಂತಹ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಜಗತ್ತಿನಲ್ಲಿ ನಮ್ಮನ್ನು ಎದುರಿಸುವ ಗಂಡು ಇಲ್ಲವೇ ಇಲ್ಲ. ಇನ್ನು ಹಠ ಛಲ ಅಮ್ಮನಿಂದ ಬಂದ ಬಡವಳಿ. ನನ್ನಮ್ಮ ತಿಥಿದೇವಿ ಬಹುಕಾಲ ಪುತ್ರ ಭಿಕ್ಷೆಯನ್ನ ಕೊಡದ ಅಪ್ಪನಿಗೆ ಪ್ರಶ್ನೆ ಮಾಡಿದಳಂತೆ. ಏನಾಯಿತು? ಸಹೋದರಿಯಾದ ತಿಥಿದೇವಿಯ ಗರ್ಭದಲ್ಲಿ 12 ಮಂದಿ ಮಕ್ಕಳು, ಆದರೆ ನನ್ನಂದರಕ್ಕೆ ಒಂದೂ ಇಲ್ಲವಲ್ಲ. ಹಠ ಹಿಡಿದು ಛಲ ಹೊತ್ತು ನಮ್ಮನ್ನ ಪಡೆದುಕೊಂಡವಳಂತೆ ಆ ನನ್ನ ಮಹಾತಾಯಿ, ಆ ನನ್ನಮ್ಮ ಹೇಳಿದಂತಹ ಮಾತೇನು? ಮಕ್ಕಳೇ, ಪ್ರಪಂಚಕ್ಕೆ ಬಂದ ಮೇಲೆ ಏನಾದರೊಂದು ಸಾಧನೆ ಮಾಡಬೇಕು. ಅಮ್ಮನ ಮಾತೇ ನಮಗೆ ವೇದವಾಕ್ಯ. ಒಂದು ಸಾಧನೆ ಏನು? ಸಾಧನೆಗಳ ಮಹಾಪೂರವನ್ನೇ ಮಾಡಿ ನಿಲ್ಲಿಸಿದ್ದೇವೆ. ಪರಬ್ರಹ್ಮನನ್ನೇ ಒಲಿಸಿಕೊಂಡವರು ನಾವು. ಸಮಗೋರವಾದಂತಹ ತಪಸ್ಸನ್ನಾಚರಿಸಿ ಅಷ್ಟಕ್ಕೆ ಆತ ಒಲಿಯಲಿಲ್ಲ. 1000 ವರ್ಷ ದೇಹವನ್ನ ದಂಡಿಸಿ ತದನಂತರದಲ್ಲಿ ನಾವು ವರವನ್ನ ಪಡೆದುಕೊಂಡಿದ್ದೇವೆ. ಪ್ರತ್ಯಕ್ಷನಾದಂತಹ ಬ್ರಹ್ಮ ಮರಳೇನು ಬೇಕು ಅಂತ ಪ್ರಶ್ನಿಸಿದ. ಮೊದಲೇ ನಾವು ನಿಶ್ಚಯಿಸಿದ್ದು ತಪಸ್ಸನ್ನು ಮಾಡುವಾಗಲೇ ಚಿರಂಜೀವತ್ವವನ್ನ ಪಡೆಯಬೇಕು ಎಂಬ ನೆಲೆಯಲ್ಲಿ ಅವನಲ್ಲಿ ಚಿರಂಜೀವತ್ವವನ್ನ ಕೇಳಿದ್ದು ಆಯಿತು. ಆದರೆ ನೋಡಿ, ಆ ಬ್ರಹ್ಮ ಉಪಾಯದ ಮಾತನಾಡಿದ. ಅಯ್ಯ, ನನಗೇ ಚಿರಂಜೀವತ್ವ ಇಲ್ಲ, ನಾನೇ ನಾಶ ಹೊಂದುವವ, ನಿಮಗೆ ಹೇಗೆ ಕೊಡಲಿ? ಬಿಡಿ, ಆ ಬ್ರಹ್ಮನ ಸಾಮರ್ಥ್ಯ ಹೋದವಲ್ಲವೋ ನಮಗೂ ಗೊತ್ತು. ಆದರೆ ಚಿರಂಜೀವತ್ವ ಕೊಡಲಿಲ್ಲ ಎಂದ ಮಾತ್ರಕ್ಕೆ ನಾವೇನು ಕಡಿಮೆಯವರಲ್ಲ. ವೈಭವಯುತವಾಗಿ ಬದುಕುತ್ತಾ ಇದ್ದೇವೆ. ಜೊತೆಗೆ ಶ್ರೀಮಂತವಾದ ಜೀವನ ನಮ್ಮದು. ಅಂತಹ ಜೀವನ ನಡೆಸುತ್ತಿದ್ದದ್ದು ಎಲ್ಲಿ? ನಮ್ಮ ಪುರ, ನಮ್ಮ ಮಾಡಿಕೊಂಡರಂತೆ. ಏನೂ ಇಲ್ಲದ ಶೋಣಿತಾಪುರ ಬಿಡೆ, ಏನೂ ಇಲ್ಲದ ಶೋಣಿತಾಪುರದಲ್ಲಿ ಈಗ ಏನಿಲ್ಲ, ಎಲ್ಲವೂ ಇದೆ. ವೈಭವದ ನಾಡನ್ನಾಗಿಸಿದ್ದೇವೆ, ಪುರವನ್ನಾಗಿಸಿದ್ದೇವೆ ನೋಡಿ. ಆದರೂ ನನ್ನ ಮನೆಗೆ ಸಮಾಧಾನ ಇಲ್ಲ. ಮಕ್ಕಳೇ, ಹೌದು, ಸಾರ್ಥಕವಾಗಿ ಬದುಕ್ತಾ ಇದ್ದೀರಿ, ಗೊತ್ತು ನನಗೆ. ಆದರೆ ಮಕ್ಕಳೇ, ನಿಮ್ಮ ಸಾಮರ್ಥ್ಯ ಏನು? ಪ್ರಪಂಚವೇ ಒಪ್ಪಿದೆ ನಿಮ್ಮ ಸಾಮರ್ಥ್ಯವನ್ನ. ಜೊತೆಗೆ ಎದುರಿಸುವ ಗಂಡು ಯಾರಿದ್ದಾರೆ ಜಗತ್ತಿನಲ್ಲಿ? ಯಾರೂ ಇಲ್ಲ. ಹಾಗಿರುವ ಸಮಯಕ್ಕೆ ನೀವು ಬದುಕುತ್ತಿದ್ದದ್ದು ಎಲ್ಲಿ ಮಕ್ಕಳೇ? ಈ ಅಧಮ ಲೋಕದಲ್ಲಿ, ಪಾತಾಳ ಲೋಕದಲ್ಲಿ. ಇನ್ನು ನೀವು ಬದುಕುತ್ತಾ ಇದ್ದದ್ದು ಭೂಲೋಕದಲ್ಲಿ. ನೋಡಿ,
ಆದರೆ ನೀವು ಅಧೋಲೋಕದಲ್ಲಿ ಊರ್ಧ್ವ ಲೋಕದಲ್ಲಿ ಬದುಕಬೇಕು. ಅಲ್ಲಿರುವವರು ನಿಮ್ಮ ದಾಯಾದಿಗಳು, ದೇವತೆಗಳು. ಅವರು ನಿಮ್ಮ ದಾಯಾದಿಗಳಷ್ಟೇ ಅಲ್ಲ, ನಿಮ್ಮ ಹಕ್ಕಿದೆ, ಸ್ಥಳವಿದೆ, ಬಿಡಬೇಡಿ. ಅಲ್ಲಿಯೂ ನಿಮ್ಮ ಪೀಠವನ್ನು ಸ್ಥಾಪಿಸಬೇಕು ಮಕ್ಕಳೇ ಅಂತ ನನ್ನ ಅಮ್ಮ ಹೇಳಿದ್ದು. ಅಮ್ಮನ ಮಾತು ಮೀರುವುದಕ್ಕೆ ಮುಂದೆ ಆಗಲೇ ಹೇಳಿದ್ದೇನಲ್ಲ, ಎಲ್ಲರ ಅಮ್ಮ ನನ್ನಮ್ಮಲ್ಲ. 100 ವರ್ಷ ಆ ಮಹಾತಾಯಿ ಗರ್ಭದಲ್ಲಿದ್ದು ಹೊತ್ತು ಹೆತ್ತವಳು. ಹಾಗಾಗಿ ಅಮ್ಮನ ಮಾತಿನಂತೆ ದೇವಲೋಕಕ್ಕೆ ಹೋಗುವುದು ಮುಂದಿನ ದಾರಿ, ಮುಂದಿನ ಗುರಿ, ಮುಂದಿನ ಪಯಣ. ಆದರೆ ಅದಕ್ಕಿಂತ ಮೊದಲು ಒಂದು ಕೆಲಸ ಉಂಟು. ಈ ಪ್ರಕ್ರಿಯೆಯಲ್ಲಿ ಒಮ್ಮೆ ದಿಗ್ವಿಜಯವನ್ನ ಮಾಡಿ ಬರಬೇಕು. ಹೌದು, ದಿಗ್ವಿಜಯವನ್ನ ಮಾಡಬೇಕು ಅಂತಾದರೆ ಇದೋ ಕೇಳಿ. Thank you.